ಕೊರೋನಾ ಎರಡನೇ ಅಲೆಯನ್ನ ರಾಜ್ಯದಲ್ಲಿ ಕಂಟ್ರೋಲಿಗೆ ತರಬೇಕು ಅಂತ ರಾಜ್ಯ ಸರ್ಕಾರ ಸದ್ಯಕ್ಕೆ ಮೇ 12ನೇ ತಾರೀಕಿನ ತನಕ ಜನತಾ ಕರ್ಫ್ಯೂನ ಜಾರಿಯಲ್ಲಿ ಇಟ್ಟಿದೆ. ಹಾಗಾದ್ರೆ ಮೇ 12ನೇ ತಾರೀಕು ನಂತರ ಕರ್ನಾಟಕದಲ್ಲಿ ಇನ್ನೂ ಕೂಡ ಕಠಿಣ ಕ್ರಮಗಳು ಜಾರಿಗೆ ತರುತ್ತಾ ಸರ್ಕಾರ, ಈ ಬಗ್ಗೆ ಚರ್ಚೆಗಳು ಇದೀಗ ಆಗ್ತಾ ಇದೆ. ಯಾಕಂದ್ರೆ ಸೋಂಕಿನ ಪ್ರಮಾಣ ದಿನನಿತ್ಯ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಅದರಲ್ಲೂ ಬೆಂಗಳೂರಲ್ಲಿ ನಿನ್ನೆ 55% ಕೊರೋನಾ ಪಾಸಿಟಿವಿಟಿ ದರ ಕಂಡು ಬಂದಿದೆ. ವಾರದಿಂದ ಜನತಾ ಕರ್ಫ್ಯೂ ಇದ್ರೂ ಕೂಡ ಸೋಂಕಿನ ಪ್ರಮಾಣ ಮಾತ್ರ ಇಳಿಕೆ ಆಗ್ತಾ ಇಲ್ಲ, ಕಂಟ್ರೋಲಿಗೆ ಬರ್ತಾ ಇಲ್ಲ. ಮೇ 12ನೇ ತಾರೀಕಂದೇ ನಿರ್ಧಾರ ಕೈಗೊಳ್ಳೋದಾಗಿ ಸಿಎಂ ಹೇಳಿದ್ದಾರೆ. ನೆನ್ನೆನೂ ಕೂಡ ಪ್ರೆಸ್ ಮೀಟ್ ಅಲ್ಲಿ ಲಾಕ್ಡೌನ್ ಬಗ್ಗೆ ಕೇಳಿದಾಗ ಈಗ 12ನೇ ತಾರೀಕಿನ ತನಕ ಏನ್ ಕ್ರಮ ಇದೆ ಅದು ಕಂಟಿನ್ಯೂ ಆಗ್ಲಿ, ಅದನ್ನ ನಾವು ಮುಂದೆ ಚರ್ಚೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಮೇ 12ನೇ ತಾರೀಕೆ ಮುಂದಿನ ಕಠಿಣ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡಿ ಸರ್ಕಾರ ಘೋಷಣೆ ಮಾಡುತ್ತಾ? ಈಗ ತಜ್ಞರು ಪದೇ ಪದೇ ಹೇಳ್ತಿರೋದು ಪರಿಸ್ಥಿತಿ ಆಲ್ರೆಡಿ ಕೈ ಮೀರಿ ಹೋಗಿದೆ, ಲಾಕ್ಡೌನ್ ಒಂದೇ ನಮ್ಮ ಮುಂದಿರುವಂತ ಪರಿಹಾರ ಅಂತ ಸಲಹೆ ಕೊಟ್ಟಿದ್ದಾರೆ. ಈಗ ಬೆಂಗಳೂರಲ್ಲಿ ಮೇ ಮೊದಲ 3 ದಿನ 45% ಪಾಸಿಟಿವಿಟಿ ಇತ್ತು. ಕಳೆದ ವಾರ ಬೆಂಗಳೂರಲ್ಲಿ 12% ಪಾಸಿಟಿವಿಟಿ ದರ ಇತ್ತು. ಕಳೆದ ವರ್ಷ ಜುಲೈನಲ್ಲಿ ನಾವು ನೋಡೋದಾದ್ರೆ ಬೆಂಗಳೂರಲ್ಲಿ ಇದ್ದಂತ ಪಾಸಿಟಿವಿಟಿ ದರ 23.8% ಮಾತ್ರ. ಅಲ್ಲಿಗೆ 1 to ಡಬಲ್ ಆಗಿದೆ ಎರಡನೇ ವೇವ್ ಅಲ್ಲಿ. ಈಗ ತಜ್ಞರು ಕೊಟ್ಟಂತ ಸಲಹೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇಬೇಕಾಗತ್ತೆ. ಯಾಕಂದ್ರೆ ಈಗ ಜನತಾ ಕರ್ಫ್ಯೂ ಅಂತ ಏನ್ ಹೇರಿದ್ದಾರೆ, ಅದಕ್ಕೂ ಮುಂಚೆ ನೈಟ್ ಕರ್ಫ್ಯೂ ಅಂತೆಲ್ಲ ಇತ್ತು. ಸೊ ಅದಕ್ಕೂ ಮುಂಚೆನೆ ತಜ್ಞರು ಒಂದು ಎಚ್ಚರಿಕೆ ಕೊಟ್ಟಿದ್ರು, ಲಾಕ್ ಡೌನ್ ಮಾಡಲೇಬೇಕು, ಇಲ್ಲಾಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂತ. ಈಗಲೂ ಮತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ದೇಶದಾದ್ಯಂತ ಈಗ ತಜ್ಞರು ಎಚ್ಚರಿಕೆಯನ್ನ ಕೊಡ್ತಿರೋದು. ಅಷ್ಟೇ ಯಾಕೆ, ಬೇರೆ ದೇಶದ ಡಾಕ್ಟರ್ಸ್ಗಳು, ಎಕ್ಸ್ಪರ್ಟ್ಗಳು ಕೂಡ ನಮ್ಮ ದೇಶದಲ್ಲಿ ಮುಂದಾಗುವಂತ ಅನಾಹುತಗಳ ಬಗ್ಗೆ ಈಗಲೇ ಹೇಳ್ತಾ ಇದ್ದಾರೆ, ಲಾಕ್ ಡೌನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಸಲಹೆಯನ್ನ ಕೊಟ್ಟಿದ್ದಾಗಿದೆ. ಲಾಕ್ ಡೌನ್ ಮಾಡುವಂತ ಪರಿಸ್ಥಿತಿ ಇದೆ, ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಡಿಸೈಡ್ ಮಾಡ್ಲಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಕೂಡ. ಆದ್ರೆ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಇಲ್ಲಿ ಲಾಕ್ ಡೌನ್ ಅಂತ ಘೋಷಣೆ ಮಾಡಿದ್ರೆ ಅದಕ್ಕೋಸ್ಕರನೇ ಒಂದು ವಿಶೇಷ ಪ್ಯಾಕೇಜ್ ಬಡಬಗ್ಗರಿಗೆ ಅಂತ ಘೋಷಣೆ ಮಾಡಬೇಕಾಗುತ್ತೆ. ಬಹುಶಃ ಈಗ ಆರ್ಥಿಕ ನಷ್ಟದಲ್ಲಿ ಸರ್ಕಾರ ಇದೆ ಅಂತ ಪದೇ ಪದೇ ಹೇಳ್ಕೊಳ್ತಾ ಇದೆ. ಮತ್ತೆ ಲಾಕ್ ಡೌನ್ ಮಾಡಿದ್ರೆ ಕಳೆದ ಬಾರಿಯಂತೆ ಈ ಬಾರಿನೂ ಆರ್ಥಿಕ ಸಂಕಷ್ಟ ಫೇಸ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಗೊಂದಲಕ್ಕೆ, ಆ ಒಂದು ಗೋಜಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರ ಇದೀಗ ಈ ಸ್ಟ್ರಿಕ್ಟ್ ಆಗಿ ರೂಲ್ಸ್ ತರ್ತೀವಿ, ಲಾಕ್ ಡೌನ್ ಕೊನೆ ಅಸ್ತ್ರವಾಗಿ ಪ್ರಯೋಗ ಮಾಡೋಣ ಅಂತ ಲಾಸ್ಟ್ ಟೈಮ್ ಮೋದಿ ಅವರು ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿದಾಗ ಹೇಳಿದ್ರು. ಸೊ ಇವತ್ತು ಸೆಂಟ್ರಲ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿದಾಗ ಬಹುಶಃ ಲಾಕ್ ಡೌನ್ ಬಗ್ಗೆ ಚರ್ಚೆ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಸಿಎಂ ಹೇಳಿದ್ರು, PM ಏನ್ ಆದೇಶ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿದ್ದಾರೆ.